Hello everyone. In last class, we discussed about methods of charging a body or electrification methods and Coulomb's law, its vector form, effect of medium and principle of superposition. Today we are going to discuss about electric field. So how the interaction between two charges will be taken place. ಈಗ ಫಾರ್ ಎಕ್ಸಾಂಪಲ್ ಎರಡು ಚಾರ್ಜ್ ಇದೆ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಒಂದು ಚಾರ್ಜು ಇನ್ನೊಂದು ಚಾರ್ಜ್ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡ್ತಾ ಇದೆ ಅಂತಂದರೆ ಹೌ ಇಟ್ ವಿಲ್ ಬಿ ಎಕ್ಸರ್ಟ್, ಏನು ಅದು ಒಂದು ಚಾರ್ಜ್ ಹೋಗಿ ಇನ್ನೊಂದು ಚಾರ್ಜ್ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡುತ್ತಾ, ಅಂದರೆ ಅದೇ ಮೂವ್ ಆಗಿ ಹೋಗಿ ಎಕ್ಸರ್ಟ್ ಮಾಡುತ್ತಾ. ಸೊ ಈ ಎಲ್ಲ ಕ್ವಶನ್ಸ್ಗೆ ನಾವು ಇಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀವಿ ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟಲ್ಲಿ. ಸೊ ಇನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಫೀಲ್ಡ್? ಜನರಲಿ ವಿ ಅಸ್ಯೂಮ್ ದಟ್, ಜನರಲ್ ಕಾನ್ಸೆಪ್ಟನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು. ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಲೆಟ್ ವಿ ಕನ್ಸಿಡರ್ ಒಂದು ಮೊಬೈಲ್ ಟವರ್ ಇದೆ ವಿಚ್ gives a signal in 50 yard circle, if we bring a mobile into that 50 yard circle, then it gives a signal, ಅಂದರೆ ವಿಚ್ ಶೋಸ್ ದ ಸಿಗ್ನಲ್. ನಿಮ್ಮ ಮೊಬೈಲ್ನಲ್ಲಿ ಏನಾಗುತ್ತೆ, ನೆಟ್ವರ್ಕ್ ತೋರಿಸ್ತಾ ಇರುತ್ತೆ ಅಥವಾ ಸಿಗ್ನಲ್ ತೋರಿಸ್ತಾ ಇರುತ್ತೆ. ಅದೇ 50 yard ಸರ್ಕಲ್ ಹೊರಗಡೆ ಹೋದರೆ ದೇರ್ ಇಸ್ ನೋ ಸಿಗ್ನಲ್. ಬಟ್ ಹಿಯರ್ ಆಲ್ಸೋ ಸೇಮ್ ಕಾನ್ಸೆಪ್ಟನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಒಂದು ಸೋರ್ಸ್ ಚಾರ್ಜ್ ಇದೆ. ಲೆಟ್ ಅಸ್ ಕನ್ಸಿಡರ್ ಎ ಸೋರ್ಸ್ ಚಾರ್ಜ್ ವಿಚ್ ಪ್ರೊಡ್ಯೂಸಸ್ ಎ ಎಲೆಕ್ಟ್ರಿಕ್ ಫೀಲ್ಡ್. ದ ಚಾರ್ಜ್ ವಿಚ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್ ವಿ ಕಾಲ್ ಇಟ್ ಆಸ್ source charge. Charge produces electric field, we call it as source charge, and which tests the phase strength. ಅಂದರೆ ಯಾವ ಚಾರ್ಜು ವಿಚ್ ಟೆಸ್ಟ್ ದ ಫೇಸ್ ಸ್ಟ್ರೆಂತ್ ಈಸ್ ನೋನ್ ಆಸ್ ಟೆಸ್ಟ್ ಚಾರ್ಜ್. ಸೇಮ್ ಜನರಲ್ ಎಕ್ಸಾಂಪಲ್ ನಾವು ತೊಗೊಂಡಿದ್ದೀವಿ, ಮೊಬೈಲ್ ಟವರ್ ಮತ್ತು ಮೊಬೈಲ್. ಸೊ ಟವರ್ ಈಸ್ ದ ಸೋರ್ಸ್ ಚಾರ್ಜ್ ವಿಚ್ ಪ್ರೊಡ್ಯೂಸಸ್ ಎ ಸಿಗ್ನಲ್, ಓಕೆನಾ. ಅದೇ ಥರ ಮೊಬೈಲ್ ಈಸ್ ದ ಟೆಸ್ಟ್ ಚಾರ್ಜ್, ಅಂದರೆ ಇಲ್ಲಿ ವಿಚ್ ಕ್ಯಾಚಸ್ ದ ಸಿಗ್ನಲ್. ಇಲ್ಲೂ ಅಷ್ಟೇ, ಸೋರ್ಸ್ ಚಾರ್ಜ್ ಅಂದ್ರೇನು ವಿಚ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್, ಟೆಸ್ಟ್ ಚಾರ್ಜ್ ಅಂದ್ರೇನು ವಿಚ್ ಟೆಸ್ಟ್ ದ ಸ್ಟ್ರೆಂತ್ ಆಫ್ ದ ಸಿಗ್ನಲ್. ಯಾವ ಪೊಸಿಷನಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಯಾವುದನ್ನು, ಟೆಸ್ಟ್ ಚಾರ್ಜ್ನ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ it is a space or a region in which charged particle experiences electric force, or it is a region or a space around the electric charge in which the electric force act is called electric field. ಅಂದರೆ ಒಂದು ಸ್ಪೇಸ್ ಅಥವಾ ರೀಜನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಆ ರೀಜನ್ನಲ್ಲಿ ಏನಾಗ್ತಾ ಇರುತ್ತೆ, ಫೋರ್ಸು ಎಕ್ಸರ್ಟ್ ಆಗ್ತಾ ಇರುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್. So what is meant by source charge? Electric charge which represented by capital Q creates an electric field. ಅಂದರೆ ಯಾವ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ಸೋರ್ಸ್ ಚಾರ್ಜ್. ಆ್ಯಂಡ್ ಅನದರ್ ಒನ್ ಈಸ್ ಟೆಸ್ಟ್ ಚಾರ್ಜ್, ದ ಚಾರ್ಜ್ ದಟ್ ಯೂಸ್ಡ್ ಟು ಮೆಷರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ನೋನ್ ಆಸ್ ಟೆಸ್ಟ್ ಚಾರ್ಜ್. ಅಂದರೆ ಯಾವ ಚಾರ್ಜ್ನ ಯೂಸ್ ಮಾಡಿಕೊಂಡು ನಾವು ಟೆಸ್ಟ್ ಮಾಡ್ತೀವಿ, ಇಟ್ ಈಸ್ ವೆರಿ ಇನ್ಫೈಟೆಸಿಮಲ್ಲಿ ಸ್ಮಾಲರ್ ವ್ಯಾಲ್ಯೂ ಇರುತ್ತೆ, ಆ್ಯಂಡ್ ವಿಚ್ ಡಸ್ ನಾಟ್ ಅಫೆಕ್ಟ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಥವಾ ವಿಚ್ ಡಸ್ ನಾಟ್ ಅಫೆಕ್ಟ್ಸ್ ದ ಫೀಲ್ಡ್ ಆಫ್ ಪಾಯಿಂಟ್ ಚಾರ್ಜಿಂದ ಪ್ರೊಡ್ಯೂಸ್ ಆಗುವಂಥ ಫೀಲ್ಡ್ನ ಯಾವುದೇ ಕಾರಣಕ್ಕೂ ಅಫೆಕ್ಟ್ ಮಾಡಲ್ಲ. ಯಾವ ಥರ ಅಫೆಕ್ಟ್ ಮಾಡಲ್ಲ ಅನ್ನೋದನ್ನು ನಾವು ನೆಕ್ಸ್ಟ್ ಪಾಯಿಂಟ್ಸಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು, ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ನೀವು ಡಯಾಗ್ರಾಮ್ನಲ್ಲಿ, ಸೊ ಕ್ಯಾಪಿಟಲ್ ಕ್ಯೂ ರೆಪ್ರೆಸೆಂಟ್ಸ್ ಎ ಪಾಯಿಂಟ್ ಚಾರ್ಜ್ ಆ್ಯಂಡ್ ಸ್ಮಾಲ್ ಕ್ಯೂ ರೆಪ್ರೆಸೆಂಟ್ಸ್ ಎ ಟೆಸ್ಟ್ ಚಾರ್ಜ್. ಅಂದರೆ ಈಗ ನೋಡಿ, ನಿಮಗೆ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ಫೀಲ್ಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆ ಸುತ್ತಲೂ ಏನಾಗ್ತಾ ಇದೆ, ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ವೆನ್ ವಿ ಪ್ಲೇಸ್ ಎ ಚಾರ್ಜ್ ಇನ್ ಟು ದಟ್ ಫೀಲ್ಡ್ ಏನಾಗುತ್ತೆ, ವಿಚ್ ಎಕ್ಸರ್ಟ್ ಸಮ್ ಫೋರ್ಸ್. ಈಗ ಕ್ಯಾಪಿಟಲ್ ಕ್ಯೂ ಇದೆ, ಸ್ಮಾಲ್ ಕ್ಯೂ ಇದೆ. ಕ್ಯಾಪಿಟಲ್ ಕ್ಯೂ ಈಸ್ ನೆಗೆಟಿವ್ ಆ್ಯಂಡ್ small q is positive. Capital Q is negative, small q is positive. Why? Because next point ಅಲ್ಲಿ ನಾನು ಹೇಳ್ತೀನಿ ಯಾಕೆ ಇದನ್ನು ನೆಗೆಟಿವ್ ಅಂತ ತಗೊಳ್ತಾ ಇದ್ದೀವಿ ಅಂತ. ಸೊ ಕ್ಯಾಪಿಟಲ್ ಕ್ಯೂ ಈಸ್ ನೆಗೆಟಿವ್, ಸ್ಮಾಲ್ ಕ್ಯೂ ಈಸ್ ಪಾಸಿಟಿವ್.
ಈಗ ಇಲ್ಲಿ ಯಾವ ಫೋರ್ಸ್ ಇರುತ್ತೆ, ಅಟ್ರಾಕ್ಷನ್ ಆರ್ ರಿಪಲ್ಷನ್? ನೆಗೆಟಿವ್ ಪಾಸಿಟಿವ್ ಮಧ್ಯೆ ಅಟ್ರಾಕ್ಷನ್. ಸೊ ವಿಚ್ ಅಟ್ರಾಕ್ಟ್ಸ್ ವಿತ್ ಈಚ್ ಅದರ್. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ ಡ್ಯೂ ಟು ಬಿಕಾಸ್ ಆಫ್ ಫೀಲ್ಡ್. ಅರ್ಥ ಆಗ್ತಿದೆನಾ? ಈ ಚಾರ್ಜ್ ಹೋಗಿ ಎಳ್ಕೊಂಬರಲ್ಲ, ಇಲ್ಲೇನಾಗ್ತಾ ಇದೆ, ಡ್ಯೂ ಟು ದಟ್ ಫೀಲ್ಡ್, ಇನ್ವಿಸಿಬಲ್ ಫೀಲ್ಡ್ ಏನಾಗ್ತಾ ಇದೆ, ಇದು ಅಫೆಕ್ಟ್ ಆಗ್ತಾ ಇದೆ ಅಥವಾ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ನೆಕ್ಸ್ಟ್, types of electric field. What are the types of electric field? There are two types of electric field. One is uniform electric field and non-uniform electric field. First one, uniform electric field. When electric field is constant at every point, then the field is known as uniform electric field. ಅಂದರೆ ಪ್ರತಿ ಪಾಯಿಂಟಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ uniform electric field. The constant field is obtained by placing two conductor parallel to each other. ಅಂದರೆ ಎರಡು ಪ್ಯಾರಲಲ್ ಕಂಡಕ್ಟರ್ನ ನಾವು ಪ್ಲೇಸ್ ಮಾಡ್ತೀವಿ ಈ ಥರ. ಸೊ ಎರಡು ಪ್ಯಾರಲಲ್ ಕಂಡಕ್ಟರ್ನ ಪ್ಲೇಸ್ ಮಾಡಿದರೆ ಇವೆರಡರ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ಎವ್ರಿ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ನಾವು ರೆಪ್ರೆಸೆಂಟ್ ಮಾಡೋದಾದರೆ ಯಾವ ಥರ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಬೈ ಯೂಸಿಂಗ್ ಈಕ್ವಿಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಈಸ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ದ ಫೀಲ್ಡ್ ವಿಚ್ ಈಸ್ ಇರ್ರೆಗ್ಯುಲರ್ ಅಟ್ ಎವ್ರಿ ಪಾಯಿಂಟ್. ಅಂದರೆ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಇರ್ರೆಗ್ಯುಲರ್ ಎಲೆಕ್ಟ್ರಿಕ್ field. Then irregular at every point ಅಂತ ಹೇಳ್ತೀವಿ, ಅಂದರೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೋತ್ ಆರ್ ಡಿಫರೆಂಟ್. ಸೊ ದಿಸ್ ಡಯಾಗ್ರಾಮ್ ಶೋಸ್ ಎ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. ನಾವು ಹೌ ವಿ ವಿಜುವಲೈಸ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ಯಾವ ಥರ ನಾವು ವಿಜುವಲೈಸ್ ಮಾಡಬೇಕು, ನಮಗೆ ಗೊತ್ತಿಲ್ಲ ಯಾವ ಥರ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು. ಸೊ ದಟ್ಸ್ ವೈ ದ ಲೈನ್ಸ್, ದೀಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಆರ್ ಇಮ್ಯಾಜಿನರಿ ಲೈನ್ಸ್ ವಿಚ್ ಗಿವ್ ವಿಜುವಲ್ ಐಡಿಯಾ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಇರುತ್ತೆ ಅನ್ನೋದನ್ನ ವಿಜುವಲೈಸ್ ಐಡಿಯಾ ಕೊಡುತ್ತೆ. ಆ್ಯಂಡ್ ವಿಚ್ ರೆಪ್ರೆಸೆಂಟ್ಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಲ್ಸೋ. ಅಂದರೆ ಆ ಲೈನ್ಸಲ್ಲೇ ನಾವು ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡನ್ನೂ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ದಿಸ್ ಐಡಿಯಾ ಗಿವನ್ ಬೈ ಫ್ಯಾರಡೆ. ಮೈಕಲ್ ಫ್ಯಾರಡೆ ಏನು ಮಾಡ್ತಾನೆ, ಈ ಐಡಿಯಾನ ಕೊಡ್ತಾನೆ. ದೀಸ್ ಆರ್ ಇಮ್ಯಾಜಿನರಿ, ನಾಟ್ ಎ ರಿಯಲ್ ಇಲ್ಲ ಇದು, ಬಟ್ ಇಮ್ಯಾಜಿನರಿ ವಿಚ್ ಸ್ಯಾಟಿಸ್ಫೈ ದ ಥಿಯರಿನ ಸ್ಯಾಟಿಸ್ಫೈ ಮಾಡೋದ್ರಿಂದ ಇದನ್ನು ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ನೆಕ್ಸ್ಟು, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಆ್ಯಕ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋದಾದರೆ, ಫಸ್ಟ್ ಪಾಯಿಂಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಫಸ್ಟ್ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್, ಅಂದರೆ ಆರಿಜಿನೇಟ್ ಔಟ್ ಅಂತ ಹೇಳ್ತೀವಲ್ಲ, ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಆ್ಯಂಡ್ ಎಂಡ್ಸ್ ಅಟ್ ನೆಗೆಟಿವ್. ಯಾವಾಗಲೂ ಅಷ್ಟೇ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪಾಸಿಟಿವಿಂದ ಸ್ಟಾರ್ಟ್ ಆಗಿ ನೆಗೆಟಿವಲ್ಲಿ ಎಂಡ್ ಆಗುತ್ತೆ. ಯಾವುದು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ನೀವು ಡಯಾಗ್ರಾಮ್ನಲ್ಲಿ ನೋಡ್ತಾ ಇರ್ಬೋದು, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಪಾಸಿಟಿವಿಂದ ಲೈನ್ ಕಾಣಿಸ್ತಾ ಇದೆಯಲ್ಲ, ಎರಡು ಚಾರ್ಜ್ ಮಧ್ಯೆ ಪಾಸಿಟಿವಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗಿದೆ, ಡೈರೆಕ್ಷನ್ನು ನೆಗೆಟಿವ್ಗೆ ಎಂಡ್ ಆಗಿದೆ. ಅದೇ ಥರ ಈ ಪಾಸಿಟಿವ್ ಚಾರ್ಜ್ ಹತ್ರ ಹೋಗ್ತಾ ಇದೆ ನೋಡಿ ಎರಡು ಲೈನ್ಸು, ಹೌದು ತಾನೆ. ಅದೇ ಥರ ನೆಗೆಟಿವ್ ಚಾರ್ಜಲ್ಲಿ ಬರ್ತಾ ಇದೆ ಎರಡು ಲೈನ್ಸು. ಅಂದರೆ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್, ಎಂಡ್ಸ್ ಅಟ್ ನೆಗೆಟಿವ್. ನೆಕ್ಸ್ಟು ಸೇಮ್ ಪಾಯಿಂಟಲ್ಲೇ ನಾನು ಕಂಟಿನ್ಯೂ ಆಗ್ತೀನಿ. ಇಫ್ ದೇರ್ ಈಸ್ ಓನ್ಲಿ ಒನ್ ಪಾಸಿಟಿವ್ ಚಾರ್ಜ್, ಈಗೇನಾಗಿದೆ, ಒಂದೇ ಚಾರ್ಜ್ ಇದೆ, ಸಿಂಗಲ್ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ದೇರ್ ಈಸ್ ಓನ್ಲಿ ಒನ್ ಪಾಸಿಟಿವ್ ಚಾರ್ಜ್. ದ ಲೈನ್ ಸ್ಟಾರ್ಟ್ಸ್ ಫ್ರಮ್, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಾಸಿಟಿವಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ, ನೆಗೆಟಿವ್ಗೆ ಎಂಡ್ ಆಗಬೇಕಲ್ಲ. ನೆಗೆಟಿವ್ ಎಲ್ಲಿರುತ್ತೆ, ಇನ್ಫಿನಿಟಿನಲ್ಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್ ಅಪ್ ಟು ಇನ್ಫೈನೈಟ್ ಪೊಸಿಷನ್. ಈಗ ಒಂದು ಚಾರ್ಜ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಎಲ್ಲಿವರೆಗೂ ಇರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ ನಾವು, ಅಪ್ ಟು ಇನ್ಫೈನೈಟ್ವರೆಗೂ ಅಂತ ಕನ್ಸಿಡರ್ ಮಾಡ್ತೀವಿ. ವೈ? ಬಿಕಾಸ್ ದಿಸ್ ಇಸ್ ಓನ್ಲಿ ಸ್ಯಾಟಿಸ್ಫೈ ದ ಥಿಯರಿ. ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್,
ಬಟ್ ಥಿಯರಿ ಸ್ಯಾಟಿಸ್ಫೈ ಮಾಡ್ತಾ ಇರೋದ್ರಿಂದ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಇಫ್ ದೇರ್ ಈಸ್ ಓನ್ಲಿ ಒನ್ ಪಾಸಿಟಿವ್ ದೆನ್ ಲೈನ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಟರ್ಮಿನೇಟ್ ಎಟ್ ನೆಗೆಟಿವ್ ಚಾರ್ಜ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಪಾಸಿಟಿವಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ? ಇನ್ಫಿನಿಟಿನಲ್ಲಿ ಎಂಡ್ ಆಗುತ್ತೆ. ಅರ್ಥ ಆಗ್ತೀಯನ? ಫಸ್ಟ್ ಪಾಯಿಂಟಲ್ಲಿ ನಾವು ಕನ್ಸಿಡರ್ ಮಾಡ್ತಿರೋದು ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಎಂಡ್ಸ್ ಎಟ್ ನೆಗೆಟಿವ್. ಬಟ್ ಸಿಂಗಲ್ ಪಾಸಿಟಿವ್ ಚಾರ್ಜ್ ಇತ್ತು ಅಂತಂದರೆ ಪಾಸಿಟಿವ್ ಚಾರ್ಜಿಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಎಲ್ಲಿರುತ್ತೆ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ, ಇನ್ಫೈನೈಟ್ನಲ್ಲಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಅದೇ ಸೇಮ್ ಪಾಯಿಂಟಲ್ಲೇ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಇಫ್ ದೆರ್ ಇಸ್ ಓನ್ಲಿ ಒನ್ ನೆಗೆಟಿವ್ ಚಾರ್ಜ್, there is only one negative charge, then line starts from infinity. ಈಗ ನೆಗೆಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಎಲ್ಲಿರುತ್ತೆ? ಇನ್ಫಿನಿಟಿನಲ್ಲಿರುತ್ತೆ. ಸೊ ಈಗ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ನೆಗೆಟಿವಿಂದ ಸ್ಟಾರ್ಟ್ ಆಗಬೇಕಾ? ನೋ, ಇಟ್ ಸ್ಟಾರ್ಟ್ಸ್ ಫ್ರಮ್ ಇನ್ಫಿನಿಟಿ. ಯಾಕಂದರೆ ಪಾಸಿಟಿವ್ ಎಲ್ಲಿದೆ? ಇನ್ಫಿನಿಟಿನಲ್ಲಿದೆ. ಸ್ಟಾರ್ಟ್ಸ್ ಫ್ರಮ್ ಇನ್ಫಿನಿಟಿ ಎಂಡ್ಸ್ ವಿತ್ ನೆಗೆಟಿವ್. ಸೊ ಡಯಾಗ್ರಾಮ್ ಶೋಸ್ ಸ್ಟಾರ್ಟ್ಸ್ ಫ್ರಮ್ ಇನ್ಫಿನಿಟಿ. ಕಾಣಿಸ್ತಾ ಇದೆನಾ? ಲೈನ್ ಎಲ್ಲಿಂದನೂ ಬರ್ತಾ ಇದೆ, ಎಂಡ್ಸ್ ಅಟ್ ನೆಗೆಟಿವ್. ಫಸ್ಟ್ ಡಯಾಗ್ರಾಮ್ನಲ್ಲಿ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಎಂಡ್ಸ್ ಅಟ್ ನೆಗೆಟಿವ್. ಈಗ ನೆಗೆಟಿವ್ ಎಲ್ಲಿದೆ? ಇನ್ಫಿನಿಟಿನಲ್ಲಿದೆ. ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಎಂಡ್ಸ್ ಅಟ್ ನೆಗೆಟಿವ್. ನೆಕ್ಸ್ಟು ಅಥವಾ ಇನ್ಫಿನಿಟಿ, ಇಲ್ಲಿ ಸ್ಟಾರ್ಟ್ಸ್ ಫ್ರಮ್ ಇನ್ಫಿನಿಟಿ ಎಂಡ್ಸ್ ಅಟ್ ನೆಗೆಟಿವ್. ಸೊ ದಿಸ್ ಈಸ್ ದ ಫಸ್ಟ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಪಾಯಿಂಟ್, electric field lines are continuous curves, do not form closed loop. ಯಾವುದೇ ಕಾರಣಕ್ಕೂ ಕ್ಲೋಸ್ಡ್ ಲೂಪ್ಸ್ನ ಫಾರ್ಮ್ ಮಾಡಲ್ಲ. ಆ್ಯಂಡ್ ದೀಸ್ ಆರ್ ಕಂಟಿನ್ಯೂಯಸ್ ಕರ್ವ್ಸ್. ಇನ್ ಪ್ರೀವಿಯಸ್ ಡಯಾಗ್ರಾಮ್ಸ್ ನೀವು ನೋಡ್ತಾ ಇದ್ದೀರಾ, ಎಲ್ಲೂ ಬ್ರೇಕ್ ಇಲ್ಲ ನೋಡಿ. ಫಸ್ಟ್ ಡಯಾಗ್ರಾಮ್ನಲ್ಲಿ ಎಲ್ಲಾದರೂ ಬ್ರೇಕ್ ಆಗಿದೆನಾ? ಇಲ್ಲ. ದೀಸ್ ಆರ್ ಕಂಟಿನ್ಯೂಯಸ್ ಕರ್ವ್ಸ್, ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಕ್ಲೋಸ್ಡ್ ಲೂಪ್ ಅಂದರೆ ಹೆಂಗಿರಬೇಕು? ಪಾಸಿಟಿವಿಂದ ನೆಗೆಟಿವ್ಗೆ ಹೋಗಿ ಮತ್ತೆ ನೆಗೆಟಿವಿಂದ ಪಾಸಿಟಿವ್ಗೆ ಬರಬೇಕು. ಬಟ್ ಇಲ್ಲೇನಾಗ್ತಾ ಇದೆ? ಪಾಸಿಟಿವಿಂದ ನೆಗೆಟಿವ್ಗೆ ಹೋಗಿದೆ, ಮತ್ತೆ ಪಾಸಿಟಿವಿಂದ ನೆಗೆಟಿವ್ ಬರ್ತಾ ಇದೆ. ಅಂದರೆ ಒಂದು ಕಂಪ್ಲೀಟ್ ಸೈಕಲ್ ಆಗ್ತಾ ಇಲ್ಲ. ಸೊ ದಿಸ್ ಡಸ್ ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್, ವಿಚ್ ಮೀನ್ಸ್ ದಟ್ ಏನು ಹೇಳುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಯಸ್ ಕರ್ವ್ಸ್, ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ನೆಕ್ಸ್ಟ್ ಪಾಯಿಂಟ್, the tangent drawn at any point on the field line of force gives the direction of electric field. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇದೆ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಕ್, ದೆನ್ ಯು ಹ್ಯಾವ್ ಟು ಡ್ರಾ ಎ ಟ್ಯಾಂಜೆಂಟ್ ಅಟ್ ದಟ್ ಪಾಯಿಂಟ್. ನೋಡಿ, ಇಲ್ಲಿ ಟ್ಯಾಂಜೆಂಟ್ನ ಡ್ರಾನ್ ಮಾಡಿದ್ದಾರೆ ಯಾವ ಪಾಯಿಂಟಿಗೆ ಬೇಕು ಅನ್ನೋದನ್ನು. ಸೊ ಆ ಪಾಯಿಂಟಲ್ಲಿ ನಿಮಗೆ ಡೈರೆಕ್ಷನ್ ಸಿಗ್ತಾ ಇದೆ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್? ಅಂದರೆ ಟ್ಯಾಂಜೆಂಟ್ ಡ್ರಾನ್ ಅಟ್ ಎನಿ ಪಾಯಿಂಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ನೆಕ್ಸ್ಟ್ ಒನ್, two electric field lines never intersect with each other. Two electric field lines never intersect with each other. If they intersect, ಏನಾಗ್ಬೋದು? If they intersect, at the point of intersection we get two different values of electric field strength. ಅಂದರೆ ಇಲ್ಲೇನಾಗ್ತಾ ಇದೆ? E1 E2 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೂ, ಈ ಒಂದೇ ಪಾಯಿಂಟಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇರೋದಕ್ಕೆ ಪಾಸಿಬಿಲಿಟಿ ಇಲ್ಲ. ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ದಟ್ಸ್ ವೈ ಓನ್ಲಿ ಒನ್ ಡೈರೆಕ್ಷನ್ ಇರಬೇಕು ಒಂದು ಪಾಯಿಂಟಿಗೆ. ಅದಕ್ಕೆ ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ನಿಮಗೆ ಪ್ರೀವಿಯಸ್ ಡಯಾಗ್ರಾಮ್ನಲ್ಲಿ ನೋಡಿ, ಆ ಪ್ರೀವಿಯಸ್ ಡಯಾಗ್ರಾಮ್ನಲ್ಲಿ ಯಾವ ಥರ ಡಯಾಗ್ರಾಮ್ ನಾವು ಬರೆದಿದ್ದೀವಿ ನೋಡಿ. ಫಸ್ಟ್ ಡಯಾಗ್ರಾಮ್ನಲ್ಲಿ ನೋಡಿ, ಎಲ್ಲಾದರೂ ಇಂಟರ್ಸೆಕ್ಟ್ ಆಗಿದೆನಾ? ನೋ, ಇಟ್ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ಸೊ ದಿಸ್ ಈಸ್ ದ ನೆಕ್ಸ್ಟ್ ಪಾಯಿಂಟ್. ಏನು? electric field lines, two electric field lines never intersect with each other. Next one, the lines of force have a tendency to contract lengthwise. ಈಗ ಫಾರ್ ಎಕ್ಸಾಂಪಲ್ ಅನ್ಲೈಕ್ ಚಾರ್ಜಸ್ ಇದೆ, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಸೊ ಈ ಎರಡು ಚಾರ್ಜ್ ಮಧ್ಯೆ ಯಾವ ಥರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಕ್ರಿಯೇಟ್ ಆಗುತ್ತೆ? lines of force which have tendency to contract lengthwise.
ಅಂದರೆ ಲೆಂತ್ ವೈಸ್ ಕಾಂಟ್ರಾಕ್ಟ್ ಆಗುತ್ತೆ. ನೋಡಿ ಲೂಪ್ ಥರ ಬಂದಿದೆ ಅಲ್ಲಿ, ಅಂದರೆ ಕರ್ವ್ಡ್ ಬಂದಿದೆ ಸ್ವಲ್ಪ ಮಧ್ಯದಲ್ಲಿ. ಯಾಕೆ ಅಂತಂದರೆ ಡ್ಯೂ ಟು ಬಿಕಾಸ್ ಆಫ್ ಕಾಂಟ್ರಾಕ್ಷನ್ ಲೆಂತ್ ವೈಸ್. ಸೊ ಇಲ್ಲಿ ಏನಾಗ್ತಾ ಇದೆ, ದ ಲೈನ್ಸ್ ಆಫ್ ಫೋರ್ಸ್. ನೆಕ್ಸ್ಟ್ ಪಾಯಿಂಟ್, the lines of force have a tendency to contract lengthwise. This explains attraction between two like charges. If you assume that ಅನ್ಲೈಕ್ ಚಾರ್ಜಸ್ ಇದೆ ಎರಡು, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇದೆ, ಇವೆರಡರ ಮಧ್ಯೆ ಅಟ್ರಾಕ್ಷನ್ ಇರೋದ್ರಿಂದ ಆ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಲೆಂತ್ ವೈಸ್ ಕಾಂಟ್ರಾಕ್ಟ್ ಆಗುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು ಈ ಡಯಾಗ್ರಾಮ್ನಲ್ಲಿ, ಮಧ್ಯದಲ್ಲಿ ಏನಾಗಿದೆ ಕರ್ವ್ಡ್ ಶೇಪಲ್ಲಿದೆ, ಲೈನ್ಸ್ ಏನಾಗಿದೆ ಕರ್ವ್ಡ್ ಇದೆ, ವಿಚ್ ಮೀನ್ಸ್ ದಟ್ ವಿಚ್ ಕಾಂಟ್ರಾಕ್ಟ್ ಲೆಂತ್ ವೈಸ್. ನೆಕ್ಸ್ಟ್ ಒನ್, the lines of force have a tendency to expand laterally so as to exert lateral pressure on neighboring lines of force. This explains repulsion between two similar charges. The diagram will be like this. ಇಲ್ಲೇನಾಗ್ತಾ ಇದೆ, ಎರಡೂ ಪಾಸಿಟಿವ್ ಚಾರ್ಜ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಡ್ಯೂ ಟು ದ ರಿಪಲ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಎಕ್ಸ್ಪ್ಯಾಂಡ್ ಲ್ಯಾಟ್ರಲಿ, ಅಂದರೆ ವಾಪಸ್ ಹೋಗೋದಕ್ಕೆ ಟ್ರೈ ಮಾಡುತ್ತೆ. ನೆಕ್ಸ್ಟು, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಸ್ಟಾರ್ಟ್ ಆ್ಯಂಡ್ ಎಂಡ್ ನಾರ್ಮಲ್ ಟು ದ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಒಂದು ಕಂಡಕ್ಟರ್ದು ಸರ್ಫೇಸ್ ಇದೆ ಅಂತ ತಗೊಳ್ಳೋದಾದರೆ, ದಿಸ್ ಇಸ್ ದ ಕಂಡಕ್ಟರ್. ಈ ಸರ್ಫೇಸಲ್ಲಿ ಯಾವ ಥರ ಎಂಡು ಮತ್ತು ಸ್ಟಾರ್ಟ್ ಆಗುತ್ತೆ ಅಂತಂದರೆ, ವಿಚ್ ಸ್ಟಾರ್ಟ್ಸ್ ಆರ್ ಎಂಡ್ ನಾರ್ಮಲ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಆಲ್ವೇಸ್ ಸ್ಟಾರ್ಟ್ ಅಥವಾ ಎಂಡ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರಬೇಕು ಸರ್ಫೇಸ್ಗೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಪ್ರತಿ ಪಾಯಿಂಟಲ್ಲೂ ಸರ್ಫೇಸ್ಗೆ ಏನಾಗಿದೆ, ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಯಾವುದು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ನೆಕ್ಸ್ಟು, ಕ್ರೌಡೆಡ್ ಲೈನ್ಸ್ ರೆಪ್ರೆಸೆಂಟ್ ಸ್ಟ್ರಾಂಗ್ ಫೀಲ್ಡ್ ಆ್ಯಂಡ್ ಡಿಸ್ಟೆಂಟ್ ಲೈನ್ ರೆಪ್ರೆಸೆಂಟ್ ವೀಕ್ ಫೀಲ್ಡ್. ಯಾವ ಥರ ನಾವು ಕ್ರೌಡೆಡ್ ಲೈನ್ಸ್ ಅಂತ ತಗೊಳ್ಳೋದು ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ವೀಕರ್ ಫೀಲ್ಡ್ ಮತ್ತು ಸ್ಟ್ರಾಂಗರ್ ಫೀಲ್ಡ್. ಫಸ್ಟ್ ಏನಲ್ಲಿ ಇಟ್ ಈಸ್ ವೀಕರ್ ಆರ್ ಸ್ಟ್ರಾಂಗರ್? ವೈ? ಬಿಕಾಸ್ ಇಲ್ಲಿ ನೋಡಿ ಫೀಲ್ಡ್ ಲೈನ್ಸ್ ಮಧ್ಯೆ ಇರೋ ಗ್ಯಾಪ್ ಏನಾಗಿದೆ, ಜಾಸ್ತಿ ಇದೆ. ಪರ್ ಯೂನಿಟ್ ಏರಿಯಾದಲ್ಲಿ ಏನಾಗಿರುತ್ತೆ, ನಂಬರ್ ಆಫ್ ಫೀಲ್ಡ್ ಲೈನ್ಸು ಕಡಿಮೆ ಇರುತ್ತೆ. ಅದೇ ಥರ ಸ್ಟ್ರಾಂಗ್ ಫೀಲ್ಡಲ್ಲಿ ಏನಾಗಿದೆ, ಎರಡು ಲೈನ್ ಮಧ್ಯೆ ಇರುವಂಥ ಗ್ಯಾಪು ಕಡಿಮೆ ಇದೆ. ಸೊ ದಟ್ಸ್ ವೈ ಇಲ್ಲೇನಾಗುತ್ತೆ, ನಂಬರ್ ಆಫ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅದೇ ಥರನೇ ಸಿ ಮತ್ತು ಡಿನಲ್ಲೂ ವೀಕರ್ ಫೀಲ್ಡ್ ಮತ್ತು ಸ್ಟ್ರಾಂಗರ್ ಫೀಲ್ಡ್, ಅಂದರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಜಾಸ್ತಿ ಆದಂಗೆಲ್ಲ ಕ್ರೌಡೆಡ್ ಲೈನ್ಸ್ ರೆಪ್ರೆಸೆಂಟ್ಸ್ ಏನಾಗಿರುತ್ತೆ, ಸ್ಟ್ರಾಂಗ್ ಫೀಲ್ಡ್, ಆ್ಯಂಡ್ ಡಿಸ್ಟೆಂಟ್ ಲೈನ್ ರೆಪ್ರೆಸೆಂಟ್ಸ್ ವೀಕ್ ಫೀಲ್ಡ್. ನೆಕ್ಸ್ಟು, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಡು ನಾಟ್ ಪಾಸ್ ಥ್ರೂ ಎ ಕಂಡಕ್ಟರ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಝೀರೋ. ವೈ? ಬಿಕಾಸ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ, ಪ್ರೊಡ್ಯೂಸ್ ಆಗಬೇಕು ಅಂತಂದರೆ, ಇಟ್ ರಿಕ್ವೈರ್ಸ್ ಎ ಚಾರ್ಜ್. ದೇರ್ ಈಸ್ ನೋ ಚಾರ್ಜ್ ಪ್ರೆಸೆಂಟ್ ಇನ್ಸೈಡ್ ದ ಕಂಡಕ್ಟರ್. ಡ್ಯೂ ಟು ಬಿಕಾಸ್ ಆಫ್ ಇಟ್ಸ್ ಓನ್ ರಿಪಲ್ಷನ್, ಚಾರ್ಜಸ್ ಅಕ್ಯುಮುಲೇಟ್ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ದೆನ್ ಚಾರ್ಜಸ್ ಸ್ಟಾರ್ಟ್ಸ್ and ends on the surface of the conductor. So that's why there is no electric field inside the conductor. Okay? There is no charge also. If there is no charge, there is no electric field. So that's why electric field lines do not passing through the conductor, as electric field inside a conductor is zero. Next one. Next one, electric field intensity or electric field strength. What is meant by this electric field strength? Electric field strength is nothing but, ಈಗ ಯಾವುದೋ ಒಂದು ಪಾಯಿಂಟಲ್ಲಿ, let us consider one point in the electric field. We have to calculate what will be its strength. Then we have to calculate what will be its force. So that's why the electric field strength is nothing but the force experienced by a unit positive charge placed at that point. ಈಗ ಫಾರ್ ಎಕ್ಸಾಂಪಲ್ ಎರಡು ಪಾಯಿಂಟ್ ಇದೆ ಅಂತ ಕನ್ಸಿಡರ್ ಮಾಡ್ತೀನಿ, ಎ ಮತ್ತು ಬಿ ಪಾಯಿಂಟ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಟ್ ಎ ಪಾಯಿಂಟ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ದೆನ್ ಯು ಹ್ಯಾವ್ ಟು ಪ್ಲೇಸ್ ಎ ಟೆಸ್ಟ್ ಚಾರ್ಜ್ at a position.
then you have to calculate what will be the force on that test charge. Then you can calculate electric field strength at that point because of force experienced by a unit positive charge placed at that point. The formula will be like this. If you assume that positive test charge consider that is Q naught experiences a force F at the point in the electric field, then electric field intensity, for what is the formula for electric field intensity? E is equal to F by Q naught. ನೀವು ವೆಕ್ಟಾರ್ನಲ್ಲಾದರೂ ಬರಿಬೋದು, ಜಸ್ಟ್ ಮ್ಯಾಗ್ನಿಟ್ಯೂಡ್ ಆದರೂ ತಗೋಬೋದು. E is equal to F by Q naught. Then F is equal to E into Q naught. F is equal to E into Q naught. According to this equation, electric field, what is the direction of electric field? It is in the direction of force only. ಫೋರ್ಸ್ ಯಾವ ಡೈರೆಕ್ಷನ್ನಲ್ಲಿರುತ್ತೆ ಅದೇ ಡೈರೆಕ್ಷನ್ನಲ್ಲೇ ಏನಾಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡು ಇರುತ್ತೆ. ನೆಕ್ಸ್ಟು, ಇಟ್ಸ್ ಸ್ಕೇಲಾರ್ ಆರ್ ವೆಕ್ಟಾರ್. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಅ ಸ್ಕೇಲಾರ್ ಆರ್ ವೆಕ್ಟಾರ್. ಇಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ವೈ? ಬಿಕಾಸ್ ಇಟ್ ಹ್ಯಾಸ್ ಡೈರೆಕ್ಷನ್. ಯಾವ ಡೈರೆಕ್ಷನ್ನಲ್ಲಿರುತ್ತೆ? ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಇನ್ಸೈಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ in the direction of which electric field exert force on a unit positive charge. ಒಂದು ಪಾಸಿಟಿವ್ ಚಾರ್ಜ್ನ ನೀವು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾಗ ಆ ಫೋರ್ಸ್ ಯಾವ ಕಡೆಗಿರುತ್ತೆ ಅದೇ ಡೈರೆಕ್ಷನ್ನಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. What is the SI unit of electric field? The SI unit of electric field is Newton per Coulomb. As above equation, E is equal to F by Q naught. F ಅಂದ್ರೇನು? ಫೋರ್ಸ್. Q ಅಂದರೆ ಚಾರ್ಜ್ ಅಥವಾ Q naught ಅಂದರೆ ಚಾರ್ಜ್. F, what is the SI unit of F? Newton. ಚಾರ್ಜ್ ಇಂದು ಕೂಲಮ್, ಸೊ ನ್ಯೂಟನ್ ಪರ್ ಕೂಲಮ್ ಆರ್ ವೋಲ್ಟ್ ಪರ್ ಮೀಟರ್. ಇದು ಹೆಂಗೆ ಬಂತು? ವೋಲ್ಟ್ ಪರ್ ಮೀಟರ್. ವೋಲ್ಟ್ ಈಸ್ ದ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ನಿಮಗೆ ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅಂದರೆ ಸೆಕೆಂಡ್ ಚಾಪ್ಟರಲ್ಲಿ ಗೊತ್ತಾಗುತ್ತೆ ಯಾವ ಥರ ವೋಲ್ಟೇಜ್ನ ಮೆಜರ್ ಮಾಡ್ತಾರೆ, SI ಯೂನಿಟ್ ಏನು ಅನ್ನೋದನ್ನು. ಸೊ ವೋಲ್ಟ್ ಪರ್ ಮೀಟರ್. ವೋಲ್ಟ್ ಪರ್ ಮೀಟರ್ನ ನಾವು SI ಯೂನಿಟ್ ಆಗೂ ಕನ್ಸಿಡರ್ ಮಾಡ್ತಾ ಇದ್ವಿ. ಯಾವುದಕ್ಕೆ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಗೆ. ದೆನ್ ಯಾವ ಥರ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ ನ್ಯೂಟನ್ ಪರ್ ಕೂಲಮ್ನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮೀಟರ್. ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಯಾವುದರಿಂದ? ಮೀಟರ್ನ. ದೆನ್ ನ್ಯೂಟನ್ ಫೋರ್ಸ್, ಮೀಟರ್ ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್. ವರ್ಕ್ ಡನ್ದು SI ಯೂನಿಟ್ಟು ಜೌಲ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗಿದೆ? ಜೌಲ್ ಪರ್ ಕೂಲಂಬ್ ಮೀಟರ್. ಜೌಲ್ ಪರ್ ಕೂಲಂಬ್ ಮೀಟರ್. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ, ನೆಕ್ಸ್ಟ್ ಒನ್ನಲ್ಲಿ ಜೌಲ್ ಪರ್ ಕೂಲಮ್, ವರ್ಕ್ ಪರ್ ಚಾರ್ಜ್. ವರ್ಕ್ ಪರ್ ಚಾರ್ಜ್ ಕ್ಯಾನ್ ಬಿ ಟೇಕನ್ ಆಸ್ ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಜೌಲ್ ಪರ್ ಕೂಲಮ್ನ ವೋಲ್ಟ್ ಅಂತ ಬರ್ಕೊಂಡ್ರೆ ಉಳಿಯೋದೇನು? ವೋಲ್ಟ್ ಪರ್ ಮೀಟರ್. ಅಂದರೆ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೋಲ್ಟ್ ಪರ್ ಮೀಟರ್ ಆರ್ ನ್ಯೂಟನ್ ಪರ್ ಕೂಲಮ್. ಈ ಕಾನ್ಸೆಪ್ಟಲ್ಲಿ ನಾವು ನ್ಯೂಟನ್ ಪರ್ ಕೂಲಮ್ ಅಂತ ತಗೊಂಡ್ರೆ ಕೆಲವೊಂದು ಕಾನ್ಸೆಪ್ಟಲ್ಲಿ ವೋಲ್ಟ್ ಪರ್ ಮೀಟರ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಸೊ ಫೋರ್ಸ್ ಡೈಮೆನ್ಷನಲ್ ಫಾರ್ಮುಲಾ M1 L1 T minus 2. M1 L1 T minus 2. Charge A1 T1. So that's why M1 L1 T minus 3 A minus 1 is the dimensional formula for electric field intensity. What is the direction of electric field due to positive and negative charge? ಪಾಸಿಟಿವ್ ಚಾರ್ಜಿಂದ ಯಾವಾಗಲೂ ಏನಾಗಿರುತ್ತೆ? ಸಿಂಗಲ್ ಪಾಸಿಟಿವ್ ಚಾರ್ಜ್ ಅಥವಾ ಪಾಯಿಂಟ್ ಚಾರ್ಜ್ ಅಂತ ತಗೊಂಡ್ರೆ ಆಲ್ವೇಸ್ ರೇಡಿಯಲಿ ಔಟ್ವರ್ಡ್. ನೆಗೆಟಿವ್ ಚಾರ್ಜ್ ಅಂತ ತಗೊಂಡ್ರೆ ರೇಡಿಯಲಿ ಇನ್ವರ್ಡ್ಸ್. ಸೊ ಇಫ್ Q naught is positive charge, force on it is in the direction of electric field. ಈಗ ನೋಡಿ ನಿಮ್ಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ. ಸೊ ಪಾಸಿಟಿವ್ ಚಾರ್ಜ್ನ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ. ಡೈರೆಕ್ಷನ್ ಯಾವ ಕಡೆಗಿರುತ್ತೆ? ಈ ಆ್ಯರೋ ಎಂಡ್ ಏನಿದೆ ಅದು ನೆಗೆಟಿವ್, ಅಂದರೆ ಆ್ಯರೋ ಕಾಣಿಸ್ತಾ ಇದೆಯಲ್ಲ ಅದು ನೆಗೆಟಿವ್.
ಈ ಕಡೆ ಏನಿದೆ ಸ್ಟಾರ್ಟಿಂಗ್ ಎಂಡ್ ಏನಿದೆ ಅದು ಪಾಸಿಟಿವ್ ಇರುತ್ತೆ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಾಸಿಟಿವಿಂದ, ಎಲ್ಲಿಗೆ ಎಂಡ್ ಆಗುತ್ತೆ, ನೆಗೆಟಿವ್ ಅಂತ ಹೇಳ್ತಾ ಇದ್ದೀವಿ. ಪಾಸಿಟಿವ್ ರಿಪಲ್ ಆಗೋದ್ರಿಂದ ಡೈರೆಕ್ಷನ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಫೋರ್ಸು ಯಾವ ಕಡೆಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನಲ್ಲೇ ಇರುತ್ತೆ. ಅದೇ ಥರ ನೆಗೆಟಿವ್ ಚಾರ್ಜ್ ತಗೊಂಡಾಗ ಏನಾಗುತ್ತೆ, ಇಟ್ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ. ವಿ ಮೂವ್ ಆನ್ ಟು ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜಿಂದ ವಾಟ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಎನಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, let we assume that a positive test charge Q0 be placed at a distance r from a point charge Q. ನೀವು ಸ್ಮಾಲ್ ಕ್ಯೂ ಆದರೂ ತಗೋಬೋದು ಅಥವಾ ಕ್ಯಾಪಿಟಲ್ ಕ್ಯೂ ಆದರೂ ಕನ್ಸಿಡರ್ ಮಾಡ್ಬೋದು. ಸೊ ದೆನ್ ಇನ್ ದ ಡಯಾಗ್ರಾಮ್ ಪ್ಲಸ್ ಕ್ಯೂ ಈಸ್ ಎ ಸೋರ್ಸ್ ಚಾರ್ಜ್, ಪ್ಲಸ್ Q0 is the test charge. At P point we have to find out what will be the electric field strength. What will be the electric field strength which is separated by a distance r. We have to calculate. So that's why first we calculate the force. According to Coulomb's law, the magnitude of force acting on Q0 due to Q can be taken as F is equal to, what is the formula for Coulomb force? 1 by 4 pi epsilon naught Q1 Q2 by R square. Here Q1 can be taken as Q0, Q2 can be taken as Q. Then 1 by 4 pi epsilon naught Q0 Q by R square. According to the definition of electric field strength, force per unit positive charge. So that's why E is equal to F by Q0. F value in E is equal to 1 by 4 pi E is equal to F by Q0 ಅಲ್ಲಿ ಏನು ಮಾಡಬೇಕು, F ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. E is equal to ಏನಾಗುತ್ತೆ, 1 by 4 pi epsilon naught Q by R square. Why? Because Q0 get cancelled. So that's why we said that the test charge does not affect the electric field due to point charge. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜಿಂದ ಪ್ರೊಡ್ಯೂಸ್ ಆಗುವಂಥ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಯಾವುದೇ ಅಫೆಕ್ಟ್ ಮಾಡೋಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ ಇಲ್ಲಿ ದೇರ್ ಇಸ್ ನೋ Q0. Then this is the expression for electric field strength due to a point charge. ಏನು E is equal to 1 by 4 pi epsilon naught Q by R square. ಏನು ಡಿಫ್ರೆನ್ಸ್ ಇದೆ ಎಲೆಕ್ಟ್ರಿಕ್ ಫೀಲ್ಡಿಗೂ ಫೋರ್ಸಿಗೂ? ಡೈರೆಕ್ಷನ್ ಸೇಮ್ ಇದೆ, ಬಟ್ ಮ್ಯಾಗ್ನಿಟ್ಯೂಡಲ್ಲಿ ಚೇಂಜ್ ಆಗ್ತಾ ಇದೆ. ಅಲ್ಲಿ Q1 Q2 ಅಂತ ತಗೊಳ್ತಿದ್ವಿ, ಇಲ್ಲಿ Q ಅಂತ ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಸೊ its vector form can be taken as E vector is equal to 1 by 4 pi epsilon naught Q by R square into R cap. ಒಂದು ವೇಳೆ ನೀವು ಕ್ಯೂಬಿಕ್ ಟರ್ಮಲ್ಲಿ ಬರೆಯೋದಾದರೆ E vector is equal to 1 by 4 pi epsilon naught Q by R cube into R vector. ಕ್ಯೂಬ್ ಬರೆದ್ರೆ ವೆಕ್ಟಾರ್ ಬರಿಬೇಕು, ಸ್ಕ್ವಯರ್ ಬರೆದ್ರೆ ಆರ್ ಕ್ಯಾಪ್ ಬರಿಬೇಕಾಗುತ್ತೆ. ನೆಕ್ಸ್ಟು, so in previous class we discussed about principle of superposition of forces. ಇಲ್ಲಿ ನಾವು ಸ್ಟಡಿ ಮಾಡೋದು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ಸ್ ಡ್ಯೂ ಟು point charge or group of point charge. The total electric field strength acting on a given point due to number of charges is the vector sum of the electric field strength due to individual charges acting on that point is known as principle of superposition of electric field strength. So according to this one, the resultant electric field strength is a vector sum of individual field strengths. So that's why E vector is equal to E1 vector plus E2 vector plus E3 so on up to En vector. The diagram shows at P point what will be the electric field strength due to group of charges Q1, Q2, Q3 so on up to Qn. Then consider a system of charges Q1, Q2, Q3 so on up to Qn with position vectors R1 vector, R2 vector, R3 vector. ನೀವು ವೆಕ್ಟರ್ ಅಲ್ಲಾದರೂ ಬರಿಬೋದು, ಮ್ಯಾಗ್ನಿಟ್ಯೂಡ್ ಆದರೂ ಕನ್ಸಿಡರ್ ಮಾಡ್ಬೋದು. ರಿಲೇಟಿವ್ ಟು ಸಮ್ ಆರಿಜಿನ್, ಒಂದು ಯಾವುದೋ ಆರಿಜಿನಿಂದ ಪೊಸಿಷನ್ ವೆಕ್ಟರ್ ಇದೆ ಅಂತ ತಗೊಳ್ತಾ ಇದ್ದೀವಿ. ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ at a point due to group of n point charges, we find the individual field strength
E1 vector due to Q1, E2 vector due to Q2, so on up to En vector due to Qn vector. For this purpose, place a very small test charge Q0 at that point. Then, so electric field at P due to Q1. Due to Q1, what will be the electric field strength ಅಂತ ತಗೊಳ್ಳೋದಾದ್ರೆ E1 vector is equal to F1 vector by Q0. Then that is equal to 1 by 4 pi epsilon naught ನ ನಾನೇನಂತ ಬರ್ಕೊಳ್ತಾ ಇದ್ದೀನಿ K ಅಂತ ಕನ್ಸಿಡರ್ ಮಾಡ್ತೀನಿ. K is equal to 1 by 4 pi epsilon naught. For simplicity K ಅಂತ ಬರ್ಕೊಳ್ತಾ ಇದ್ದೀನಿ. K into Q1 by R1 square into R1 cap. As it is due to Q2, as it is due to Q3, as it is due to Qn. Then according to principle of superposition, E vector is equal to E1 vector plus E2 vector plus E3 vector, so on up to En vector. Then the final expression can be written as E vector is equal to ಈ ಎಲ್ಲ ವ್ಯಾಲ್ಯೂಸ್ E1, E2, E3 ನ ಸಬ್ಸ್ಟಿಟ್ಯೂಟ್ ಮಾಡಿದರೆ K Q1 by R1 square R1 cap plus K Q2 by R2 square into R2 cap plus so on up to K Qn by Rn square into Rn cap. Final expression will be E vector is equal to K summation Qi by Ri square into Ri cap. So this is the expression for represents the principle of superposition of electric phase trends. Thank you.